ನಿಮ್ಗಿದು ಗೊತ್ತಾ? ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕಿ ಗೋಡಂಬಿ ಹಾಗೆ ಬಾದಾಮಿನ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಇದಕ್ಕೆ ಸೋನಾ ಮಸೂರಿ ರೈಸ್ ಅಲ್ಲ ಬಾಸುಮತಿ ರೈಸ್ ನ ಹಾಕಿ ಇದನ್ನು ಸಹ ಲೋ ಫ್ಲೇಮ್ ಅಲ್ಲೇ ಒಂದು 10 to 15 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ. ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಇನ್ ಡೀಟೇಲ್ ಆಗಿ ನನ್ನ ಚಾನಲ್ ಅಲ್ಲಿ ಇದೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬನ ಹೀಗೆ ಆಚರಿಸೋಕೆ ಕಾರಣ ಏನು ಅಂತ ಇನ್ ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ಹೇಳಿದೀನಿ. ಇಲ್ಲಿ ರಿಲೇಟೆಡ್ ವಿಡಿಯೋದಲ್ಲಿ ಸಹ ಪಿನ್ ಮಾಡಿದೀನಿ. ಓಕೆ, ರೆಸಿಪಿನ ಕಂಟಿನ್ಯೂ ಮಾಡೋಣ. ಆನಂತರ ಅದೇ ಪಾತ್ರೆಗೆ ಹಾಲನ್ನ ಹಾಕಿ ಹಾಲು ಉಕ್ಕು ಬರ್ತಿದ್ದ ಹಾಗೆ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ಅಕ್ಕಿ ಹಾಗೆ ಡ್ರೈ ಫ್ರೂಟ್ಸ್ ಪೌಡರ್ ನ ಇದಕ್ಕೆ ಹಾಕಿ ಜೊತೆಗೆ ಒಂದ್ 2 ಚಿಟಿಕೆ ಅಷ್ಟು ಏಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಅಲ್ಲೇ ಒಂದು 10 ರಿಂದ 15 ನಿಮಿಷ ಬಿಡಿ. ಸೊ ಪರ್ಫೆಕ್ಟ್ ಆಗಿ ಅಕ್ಕಿ ಬೆಂದಿರುತ್ತೆ. ಆನಂತರ ಇದಕ್ಕೆ ಸಕ್ಕರೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಟೇಸ್ಟಿಯಾದ ಅಕ್ಕಿ ಪಾಯಸ ರೆಡಿ ಆಗ್ಬಿಡುತ್ತೆ. ಫೈನಲ್ ಆಗಿ ಪಿಸ್ತಾ ಇಂದ ಗಾರ್ನಿಶ್ ಮಾಡಿ ತುಪ್ಪನ ಹಾಕಿ ದೇವ್ರ ನೈವೇದ್ಯ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಈ ತರ ವಿಡಿಯೋಸ್ಗೋಸ್ಕರ ಮರಿದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.